ಕುದೂರು ಶಾಖೆಯಲ್ಲಿ ನಡೆದಿದ್ದಂಥ ನಕಲಿ ಚಿನ್ನಾಭರಣದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಎ ಮಂಜು ಅವರು ಅಸಂಬದ್ಧವಾದಂಥ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಅಥವಾ ಸಮಾಜದ ಶಾಂತಿ ವಾತಾವರಣ ಅಥವಾ ನಂಬಿಕೆ ವಾತಾವರಣಕ್ಕೆ ಕುತ್ತು ಬರುವಂಥ ಒಂದು ಹೇಳಿಕೆಗಳನ್ನ ನೀಡ್ತಾ ಬಾಲಕೃಷ್ಣವರು ಶಾಸಕರು ಮತ್ತು ಅವನ ತಮ್ಮ ಇವರೇ ಸೇರ್ಕೊಂಡು ಮಾಡೋರು ಅನ್ನೋ ರೀತಿಯ ಜನಗಳಿಗೆ ಒಂದು ಮಾಹಿತಿ ಹೋಗ್ತಕ್ಕಂಥ ಅಥವಾ ಜನಗಳನ್ನು ತಪ್ಪುದಾರಿಗೆ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಬರ್ತಿದ್ರು. ಅದಕ್ಕೆ ಇವತ್ತೊಂದು ಅಂತಿಮ ಘಟ್ಟ, ಇದು ಒಂದು ಯಾವುದಾದ್ರೂ ಒಂದು ಇತ್ಯರ್ಥ ಆಗಬೇಕು. ನನ್ನ ಹತ್ರ ಒಂದು ಲಾರಿ ಲೋಡೋ 2 ಲಾರಿ ಲೋಡೋ ಎಷ್ಟೋ, ಅವರು ಹೆಚ್ಚು ಕಮ್ಮಿ ಲಾರಿಗಂತೂ ಜಾಸ್ತಿ, ಅದನ್ನ ತೆಗೆದುಕೊಂಡು ಬರಬೇಕು, ತೊಗೊಂಬರ್ತೀನಿ ತಂದು ಎಲ್ಲವನ್ನೂ ಕೂಡ ಚಕ್ರಬಾವಿಲಿ ಚರ್ಚೆ ಮಾಡ್ತೇನೆ, ಇದು ಹೊರ ಜಗತ್ತಿಗೆ ಹೊರ ಜನಗಳಿಗೆ ಅಂತ ಅದನ್ನು ಮುಕ್ತವಾಗಿ ಸ್ವಾಗತ ಮಾಡ್ದು. ಬಂದುಬಿಡ್ಲಿ, ಬಂದು ಆತನ ಹತ್ರ ಇರ್ತಕ್ಕಂಥದ್ದು ಗಾಳಿಯಲ್ಲಿ ಗುಂಡ ಅಥವಾ ಇದು ನಿಜ ವಿಚಾರನ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕು. ಅದೇ ನನ್ನ ಪ್ರಯತ್ನವೂ ಬಾಲನವ್ರ ಪ್ರಯತ್ನವೂ ಅಂತಿಮವಾಗಿ ಜನಗಳಿಗೆ ನಿಜ ಮಾಹಿತಿ ಹೋಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಅಲ್ಲಿ ಫಿಕ್ಸ್ ಮಾಡಿದ್ದಂಥದ್ದು. ಅದು ನಾನು ಚಕ್ರಬಾವಿಗೆ ಬರ್ತೀನಿ, ನಾನು ಚಕ್ರಬಾವಿಲೇ ಬಂದು ಉತ್ತರ ಕೊಡ್ತೀನಿ, ಮಾಗಡಿ ಬೇಡ, ತಾಲೂಕ್ ಪಂಚಾಯಿತಿ ಆವರಣ ಬೇಡ, ಚಕ್ರಬಾವಿಗೆ ಬಂದು ನಾನು ಮಾತಾಡ್ತೀನಿ ಅಂತ. ಈ ನಿನ್ನೆ ದಿನ ಇದೆಲ್ಲ ವಿರುದ್ಧವಾಗಿ ಇದಕ್ಕೆ ಪುನಃ ಯೂಟರ್ನ್ ನೋಡಿದು ನಿನ್ನೆ ಸಾಯಂಕಾಲ ಈ ನಮ್ಮ ಕನ್ನಡ ವ್ಯಾಕರಣದಲ್ಲಿ ನಿಮಗೆ ಈ ನವರಸಗಳು ಬರ್ತವೆ, ನವರಸ ಅಂತಾರೆ. ನವರಸ ಅಂದರೆ ಜಗ್ಗೇಶ್ನ ನವರಸ ನಾಯಕ, ರೌದ್ರ, ಬೀಭತ್ಸ, ಕರುಣೆ. ಈ ಕರುಣಾರಸ ಮತ್ತು ಶಾಂತರಸನ ಒಂದು ಮಿಕ್ಸಿಗೆ ಕರೆದ್ಬಿಟ್ಟು ಈಚೆಗೆ ಬಂದರೆ ಯಾವ ರಸ ಬರ್ತದೋ ಆ ರಸ ಈ ಮಾಜಿ ಶಾಸಕ. ನೆನ್ನೆ ದಿನ ಆಗಲೇ ಅಯ್ಯೋ ಕಟ್ಟೆ ಮನೆ ಯಜಮಾನ್ರು ಹೇಳ್ಬಿಟ್ಟು ಅವರಪ್ಪ ನಾನು ಬರ್ತೀನಪ್ಪ, ಡೋಂಗಿ ಜನಗಳ ಸಿಂಪತಿ ಗಿಟ್ಟಿಸ್ತಕ್ಕಂಥ ಅಯ್ಯೋ ಪಾಪ ಮಂಜು, ನನಗೆ ಅಣ್ಣ ತಮ್ಮದಿರಿಲ್ಲ, ಬಾಲಕೃಷ್ಣ ನನ್ನ ಜೊತೆಗೆ ತಮಾಜಿನ ನನ್ನಾದ್ಮೇಲೆ ತಮಾಜಿ ನುಡಿಸು, ಅದಾದಮೇಲೆ ರಾಜು ನುಡಿಸು, ಅದಾದಮೇಲೆ ಪಾಪು ನುಡಿಸು ಅಂತ ಅರ್ಜಿಯನ್ನು ಹಾಕೊಂಡು ಹುಟ್ಟಲಿಲ್ಲ. ಬಾಲಕೃಷ್ಣ ಹುಟ್ಟಿದ್ರು ನೈಸರ್ಗಿಕವಾಗಿ ನಮ್ಮ ತಂದೆ ತಾಯಿಗಳ ಪ್ರೀತಿ ಫಲವಾಗಿ ನಾವುಗಳು ಜನಿಸ್ತು. ಹಂಗೆ 4 ಜನ ನಾವು ಜನಿಸಿದ್ದೀವಿ. ಹಾಗೆ ಮಂಜು ಒಬ್ಬ ಹುಟ್ಟಿರ್ಬೋದು, ಅವನ ಜೊತೆಗೆ ಅಕ್ಕ ತಂಗಿದಿರು ಹುಟ್ಟಿರ್ಬೋದು. ಆದರೆ ಚಕ್ರಬಾವಿಗೆ ನನ್ನ ಕಟ್ಟೆ ಮನೆ ಯಜಮಾನ್ ಬಾಲಕೃಷ್ಣ ಅವ್ರು ಬೇರೆ ಹೇಳ್ಬಿಟ್ಟವ್ರೆ, ನಾವು ಹೋಯ್ತೀವಿ ಸ್ವಾಮಿ ಅಂತ ದಿನ ಡೋಂಗಿತನ ಇಂಥವನ್ನ ಬಿಡು, ವಾಸ್ತವವಾಗಿ ಮಾತಾಡು, ಈ ವಿಚಾರ ಮಾತಾಡಬೇಕು ಅಂತಲೇ ಬಂದು ಈ ಗಂಭೀರ ಆರೋಪ ಚಕ್ರಬಾವಿ ಸೊಸೈಟಿ ಕುದೂರು ಬ್ರ್ಯಾಂಚ್ನಲ್ಲಿ ನಡೆದಂಥ ಹಗರಣ ಬಂದು ಆಗಿರೋದು ಸತ್ಯ. ಅದನ್ನ ಹಗರಣ ಆಗಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ನಕಲಿ ಚಿನ್ನಾಭರಣ ಇಟ್ಟಿರ್ತಕ್ಕಂಥದ್ದು, ಅದರ ಅಷ್ಟು ಬಡ್ಡಿ ಸಹಿತವಾಗಿ ಅಷ್ಟು ದುಡ್ಡು ವಸೂಲಿಯಾತ ಆಗಿರ್ತಕ್ಕಂಥದ್ದು ಕೂಡ ಸತ್ಯ. ಅವ್ಯವಹಾರ ಅದರೊಳಗೆ 4,38,00,000ಗಳಷ್ಟು ದುಡ್ಡು ಅವ್ಯವಹಾರವಾಗಿದ್ದಂಥ ದುಡ್ಡು ಬಡ್ಡಿ ಸಹಿತವಾಗಿ ವಸೂಲಿ ಆಗಿರ್ತಕ್ಕಂಥದ್ದು. ತಪ್ಪು ಮಾಡಿರ್ತಕ್ಕಂಥವನು ಅದಕ್ಕೆ ಸಂಬಂಧಪಟ್ಟಂಥವ್ರ ಮೇಲೆ ಕಾನೂನು ಕ್ರಮ ಏನು ನಂತರ ಮೊದಲಿದ್ದಂಥ ಮ್ಯಾನೇಜ್ ನಂತರ ಹೋದಂಥವರು ನಮ್ಮ ಬೆಂಗಳೂರು ಬ್ರ್ಯಾಂಚ್ ಮುಖ್ಯ ಶಾಖೆಗೆ ಹೆಡ್ ಆಫೀಸ್ಗೆ ಕೊಟ್ಟಂಥ ಮಾಹಿತಿ ಮೇರೆಗೆ ತನಿಖೆ ನಡೀತು. ತನಿಖೆ ನಂತರ ತಪ್ಪಿತಸ್ಥರ ಮೇಲೆ FIR ಆಗೈತೆ. ಕಾನೂನು ಅದ್ರ ಕ್ರಮ ಅದನ್ನು ಕೈಗೊಳ್ತೈತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಹುಲಿಕಟ್ಟೆ ಯಜಮಾನರು ಬರೀ ಹೇಳ್ಬಿಟ್ಟಿದ್ದಾರೆ, ನನಗೆ ಯಾರು ಅಕ್ಕ ತಮ್ಮ ಇಲ್ಲ, ಅಕ್ಕ ತಂಗಿ ಇಲ್ಲ, ನಾನು ಒಬ್ಬನೇ, ಇಲ್ಲಿರೋರೇ ನನ್ನ ಅಣ್ಣ ತಮ್ಮಂದಿರು. ಈ ನಾಟಕೀಯತೆಯನ್ನು ಬಿಡು. ಹಂಗಿದ್ಮೇಲೆ ಯಾಕಪ್ಪ ನಿನ್ನ ಹೆಂಡತಿ ಲಕ್ಷ್ಮಿ ಅವ್ರನ್ನ ನಿಲ್ಲಿಸ್ದೆ ತಾಲೂಕ್ ಪಂಚಾಯತಿಗೆ? ಬೇರೆ ಇನ್ಯಾರು ಅಣ್ಣ ತಮ್ಮದಿರು? ನಾನು ಸುತ್ತಮುತ್ತ ಇರ್ತಕ್ಕಂಥ ಈ ಕಾರ್ಯಕರ್ತ ಬಂಧುಗಳೇ ನನ್ನ ಅಣ್ಣ ತಮ್ಮದಿರು ಅಂತಕ್ಕಂಥ ಮಾತನ್ನು ನೀನು ಹೇಳ್ತಕ್ಕಂಥ ಪುಣ್ಯಾತ್ಮ, ಅವತ್ತು ನಿಮ್ಮ ಶ್ರೀಮತಿ ಲಕ್ಷ್ಮಿಗೆ ಯಾಕೆ ಕೊಟ್ಟಪ್ಪ ಸೀಟ್ನ? ಇನ್ನೇನಾರ ಬಾಲಕೃಷ್ಣ ಅವ್ರಂಗೆ ಇನ್ನೂ ದೊಡ್ಡ ಕುಟುಂಬ ಏನಾರು ಆಗಿದ್ದರೆ ಪ್ರತಿಯೊಂದು ಊರಿಗೂ ಒಬ್ಬೊಬ್ರು ನೀನು ಹಾಕ್ತಿದ್ದೆ, ಇರೋರೊಬ್ಬರು ಹೆಂಡ್ತಿನ ಆ ಊರಿಗೆ ಹಾಕಿದ್ದೀನಿ ಅಂತ ನೀನು ಹೇಳ್ತಾ ಇದೆಯಾ. ಇನ್ನು ರಾಜು ಹಂಗೋ, ಬಾಲಕೃಷ್ಣ ಅವ್ರ ತಮ್ಮ ಪಾಪು ಹಂಗೋ ಹಿಂಗಿದ್ದಿದ್ರೆ ಊರಿಗೊಂದು ಪ್ರಾಂತ್ಯಕ್ಕೊಂದು ಅಂತಕ್ಕಂಥ ಹಿಂದೆ ರಾಜರ ಕಾಲದ ಆಳ್ವಿಕೆಗೆ ಹೋಯ್ತಿದ್ದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.